ವೆಲ್ಕಮ್ ಬ್ಯಾಕ್ ಟು ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂದು ಸಿಲೆಬಸ್ ಮತ್ತು ಮಾರ್ಕ್ಸ್ ಅನ್ನು ಅನಲೈಸಿಸ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ಪಾರ್ಟ್ ಇದು. ಇವತ್ತಿನ ದಿನ ಏನು ಮಾಡೋಣ ಈ ವಿಡಿಯೋದಲ್ಲಿ ಅಂದರೆ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನ ನೋಡೋಣ. ರೇಷಿಯೋ ಅನಾಲಿಸಿಸ್ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋಂಥ ಎಲ್ಲ ವಿಡಿಯೋಸ್ಗಳು ನಿಮ್ಗೆ ರೀಚ್ ಆಗಬೇಕಂದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಸ್ಟೂಡೆಂಟ್ಸ್, ರೇಷಿಯೋ ಅನಾಲಿಸಿಸ್ ಅನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ರೇಷಿಯೋ ಅನಾಲಿಸಿಸ್ ಅನ್ನೋದು. ಗುಲ್ಬರ್ಗ ಯೂನಿವರ್ಸಿಟಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗಳಿಗೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾರಿಗೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇರುತ್ತೆ ಅದ್ರೊಳಗೆ ಕಂಪಲ್ಸರಿ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನ ಕವರ್ ಮಾಡಿರ್ತಾರೆ. ಸ್ಪೆಷಲಿ ನಾನಿಲ್ಲಿ ಎಲ್ರಿಗೂ BCom, BBM, MBA, MCom ಆಗಿರ್ಬೋದು ಎಲ್ರಿಗೂ ಯೂಸ್ ಆಗೋಂಥ ಚಾಪ್ಟರ್ ಇದು. ಕ್ಲಿಯರಾಗಿ ನೋಡ್ಕೊಂತಾರೆ ಫ್ರೆಂಡ್ಸ್. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ, ಕ್ವಶನ್ ನಿಮ್ಗೆ ಬ್ಯಾಲೆನ್ಸ್ ಶೀಟ್ನು ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನು ಕೊಟ್ಟಿರ್ಬೋದು. ಇಲ್ಲಾಂದ್ರೆ ಏನು ಮಾಡಿರ್ತಾರೆ ಫ್ರೆಂಡ್ಸ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಕ್ವಶನ್ ಕೊಟ್ಟಿರ್ತಾರೆ. ಈ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಇವೆರಡನ್ನ ಕೊಟ್ಟು ನಿಮಗೆ ಕೆಲವೊಂದು ರೇಷಿಯೋಸ್ಗಳನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳಿರ್ತಾರೆ. ಒಂದು ಮಿನಿಮಮ್ ಎಕ್ಸಾಮಿಗೆ ನಿಮಗೆ ಬರೋದು ಅಪ್ ಟು 10 ತನ ರೇಷಿಯೋಗಳು ಕ್ಯಾಲ್ಕುಲೇಷನ್ ಮಾಡಂತಾರೆ. ಮ್ಯಾಕ್ಸಿಮಮ್ ಒಂದು 25 ತನ ರೇಷಿಯೋಸ್ಗಳು. ಎರಡು ಕ್ವಶನ್ ಅನ್ನು ಇಟ್ಕೊಂಡು ಇಲ್ಲಿ ಇರೋಂಥ ಇನ್ಫಾರ್ಮೇಶನ್ ಅನ್ನ ರೇಷಿಯೋಗಳಲ್ಲಿ ಎಕ್ಸ್ಪ್ರೆಷನ್ ಮಾಡೋದನ್ನ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಅದರೊಳಗೆ ಇಂಪಾರ್ಟೆಂಟ್ ರೇಷಿಯೋಗಳಲ್ಲಿ ಮೊದಲನೇದು ಕರೆಂಟ್ ರೇಷಿಯೋ. ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು, ಫಾರ್ಮುಲಾ ಬೇಸಿಸ್ ಮೇಲೆ ಇಲ್ಲ. ಫಸ್ಟ್ ರೇಷಿಯೋ ನಿಮ್ದು ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋದ ಫಾರ್ಮುಲಾ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನೀವು ಎಷ್ಟು ಈಸಿಯಾಗಿ ಫಾರ್ಮುಲಾನ ಗೊತ್ತು ಮಾಡ್ಕೋತೀರಾ ಅಷ್ಟು ಈಸಿಯಾಗಿ ನಿಮ್ಮ ಪ್ರಾಬ್ಲಮ್ ಇರುತ್ತೆ. ಸಿಂಪಲ್ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಫಸ್ಟ್ ರೇಷಿಯೋ ಬಂದ್ಬಿಟ್ಟು ನಿಮ್ದು ಕರೆಂಟ್ ರೇಷಿಯೋ. ಈ ರೇಷಿಯೋ ಅಂತ ಎಲ್ಲ ಪ್ರಾಬ್ಲಮ್ನ ಕಂಪಲ್ಸರಿ ಕೇಳಿರ್ತಾರೆ. ಇದು ಫಸ್ಟ್ ಕರೆಂಟ್ ರೇಷಿಯೋ. ಅದು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಬೇಕಂದ್ರೆ ನಮ್ದು ಬ್ಯಾಲೆನ್ಸ್ ಶೀಟ್ ನೋಡ್ಕೋಬೇಕಾಗ್ತದೆ. ನಾವು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಲಯಬಿಲಿಟೀಸ್ ರೂಪೀಸ್, ಅಸೆಟ್ಸ್ ರೂಪೀಸ್. ನಮ್ಗೆ ಬೇಕಾಗಿದ್ದೇನು ನೋಡಿ, ಇಂಟ್ರೆಸ್ಟಿಂಗ್ ಏನಂದ್ರೆ, ನಮ್ಗೆ ಯಾವ್ದು ರೇಷಿಯೋ ಬೇಕಾಗಿರುತ್ತೋ ಅದ್ರ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಅದಕ್ಕೆ ಬೇಕಾಗಿರೋಂಥ ವರ್ಕಿಂಗ್ ನೋಟ್ ಅನ್ನ ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಕರೆಂಟ್ ರೇಷಿಯೋ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಅಂದ್ರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಒಳಗೆ ಏನ್ ಮಾಡ್ಕೋಬೇಕು, ಕರೆಂಟ್ ಅಸೆಟ್ಸ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತ ಹೋಗ್ಬೇಕು. ಕರೆಂಟ್ ಅಸೆಟ್ಸ್ ಅಂತ ಬಂದ್ರೆ ನಿಮ್ಗೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೆಟರ್ಸ್, ಸ್ಟಾಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ಮ್ಯಾಕ್ಸಿಮಮ್ ಎಕ್ಸಾಂಪಲ್ಸ್ ಇವು. ಆ ಕರೆಂಟ್ ಅಸೆಟ್ಸ್ ಎಲ್ಲ ಸೈಡಿಗೆ ವರ್ಕಿಂಗ್ ನೋಟ್ ಅನ್ನು ಮಾಡ್ಕೋಬೇಕು. ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ಅಸೆಟ್ಸ್. ನಿಮ್ದು ಕ್ವಶನ್ ಅಲ್ಲಿರುವಂತ ಎಲ್ಲಾ ಕರೆಂಟ್ ಅಸೆಟ್ಸ್ ಗಳನ್ನ ಪ್ಲಸ್ ಮಾಡ್ಕೊಂಡು ಟೋಟಲ್ ಮಾಡಿ ತಗೋಬೇಕು. ಇಲ್ಲಿ ಡಿವೈಡೆಡ್ ಬೈ ಏನ್ ಮಾಡ್ಕೋಬೇಕಂದ್ರೆ ಕರೆಂಟ್ ಲೈಬಿಲಿಟೀಸ್. ನಿಮ್ ಬ್ಯಾಲೆನ್ಸ್ ಶೀಟ್ ನ ಲೈಬಿಲಿಟಿ ಸೈಡ್ ಹೋಗ್ಬೇಕು. ಕರೆಂಟ್ ಲೈಬಿಲಿಟೀಸ್ ಅಂತ ಇರುತ್ತೆ. ಮ್ಯಾಕ್ಸಿಮಮ್ ನಿಮ್ ಲೈಬಿಲಿಟಿ ಸೈಡ್ ಏನಿರುತ್ತೆ, ಲಾಂಗ್ ಟರ್ಮ್ ಲೈಬಿಲಿಟೀಸ್ ಇರ್ಬೋದು, ಶಾರ್ಟ್ ಟರ್ಮ್ ಲೈಬಿಲಿಟೀಸ್ ಇರ್ಬೋದು. ನಮಗ್ ಬೇಕಾಗಿದ್ದು ಶಾರ್ಟ್ ಟರ್ಮ್ ಲೈಬಿಲಿಟೀಸ್ ಮೀನ್ಸ್ ಕರೆಂಟ್ ಲೈಬಿಲಿಟೀಸ್. ಕರೆಂಟ್ ಲೈಬಿಲಿಟೀಸ್ ಎಕ್ಸಾಂಪಲ್ ಅಂತ ಬಂದ್ರೆ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಲೋನ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಏನಾದ್ರೂ ಲಾಂಗ್ ಟರ್ಮ್ ಇತ್ತಂದ್ರೆ ಬಿಟ್ರಿ, ಶಾರ್ಟ್ ಟರ್ಮ್ ಇತ್ತಂದ್ರೆ ಅದನ್ನ ಕರೆಂಟ್ ಲೈಬಿಲಿಟಿ ಅಂತ ಟ್ರೀಟ್ ಮಾಡ್ಕೋಬೇಕು. ಯಾವ್ದಾದ್ರು ಪ್ರೊವಿಷನ್ಸ್ ಇದ್ರೆ ಅದು ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಈ ಟೈಪ್ ಇರುತ್ತೆ, ಅದನ್ನ ಕರೆಂಟ್ ಲೈಬಿಲಿಟಿ ಅಂತ ತಿಳ್ಕೋಬೇಕು. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ಅದು ಕರೆಂಟ್ ಲೈಬಿಲಿಟಿ. ಆಮೇಲೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಟೋಟಲ್ ಇಂದು ಕರೆಂಟ್ ಲೈಬಿಲಿಟೀಸ್. ಈ ಕರೆಂಟ್ ಅಸೆಟ್ಸ್ ಅನ್ನ, ಕರೆಂಟ್ ಲೈಬಿಲಿಟೀಸ್ ಅನ್ನ ಟೋಟಲ್ ವರ್ಕಿಂಗ್ ನೋಟ್ ಮಾಡ್ಕೊಂಡು ಕರೆಂಟ್ ಅಸೆಟ್ಸ್ ಅನ್ನ ಇಟ್ಕೊಳ್ಳಿ, ಡಿವೈಡ್ ಕರೆಂಟ್ ಲೈಬಿಲಿಟೀಸ್ ಅನ್ನ ಡಿವೈಡ್ ಮಾಡಿದ್ರೆ ಯಾವ್ದಾದ್ರು ಒಂದು ಡಿಜಿಟ್ ಬರುತ್ತೆ, ಅದಕ್ಕೆ ಇಷ್ಟು 1 ಅಂತ ಹಚ್ಚಿ ಕಂಪಲ್ಸರಿ ಆನ್ಸರ್ ಅನ್ನ ಬರಿಬೇಕು. ಮ್ಯಾಕ್ಸಿಮಮ್ ಕರೆಂಟ್ ಅಸೆಟ್ಸ್ ಇಂದ ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಯಾವ್ದು ಕರೆಂಟ್ ರೇಷಿಯೋ ಬೇಕಾಯ್ತಾ, ಆ ಕರೆಂಟ್ ಅದ್ರದ್ದು ಫಾರ್ಮುಲಾ ಏನು, ಕರೆಂಟ್ ಅಸೆಟ್ ಕರೆಂಟ್ ಲೈಬಿಲಿಟಿ. ನಿಮ್ದು ಕರೆಂಟ್ ಅಸೆಟ್ಸ್ ಎಲ್ಲ ಅಲ್ಲಿ ಹೋಗ್ಬೇಕು. ಕರೆಂಟ್ ಅಸೆಟ್ಸ್ ಟೋಟಲ್ ಮಾಡೋದು ಡಿವೈಡ್ ಬೈ ಕರೆಂಟ್ ಲೈಬಿಲಿಟೀಸ್. ಇಂಪಾರ್ಟೆಂಟ್ ರೇಷಿಯೋ ಇದು. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಆಮೇಲೆ ಒಂದು ಪ್ರಾಬ್ಲಮ್ ಅನ್ನ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಫಾರ್ಮುಲಾನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ.
ಸೆಕೆಂಡ್ ರೇಷಿಯೋ ಬಂದ್ಬಿಟ್ಟು ಕ್ವಿಕ್ ರೇಷಿಯೋ. ಇದು 3 ನೇಮಲ್ಲಿ ಕರೀತಾರೆ. ಒಂದು ಕ್ವಿಕ್ ರೇಷಿಯೋನು ಅನ್ಬೋದು, ಲಿಕ್ವಿಡ್ ರೇಷಿಯೋ ಅಂತ ಕರೀತಾರೆ. ಇದಕ್ಕೆ ಲಿಕ್ವಿಡ್ ರೇಷಿಯೋ ಆರ್ ಆಸಿಡ್ ಟೆಸ್ಟ್ ರೇಷಿಯೋ. 3 ನೇಮಲ್ಲಿ ಕರೀತಾರೆ ಇದಕ್ಕೆ ಆಸಿಡ್ ಟೆಸ್ಟ್ ರೇಷಿಯೋ. ಇವು 3 ನೇಮ್ ಒಂದಕ್ಕೆ ಇದೆ. ಕ್ವಿಕ್ ರೇಷಿಯೋ ಅಂತ ಒಂದೇ, ಲಿಕ್ವಿಡ್ ರೇಷಿಯೋ ಅಂತ ಒಂದೇ, ಆಮೇಲೆ ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಒಂದೇ. ಇಂಟ್ರೆಸ್ಟಿಂಗ್ ನೋಡಿ ಫ್ರೆಂಡ್ಸ್, ಇದು ನಿಮ್ಗೆಲ್ಲದಕ್ಕೂ ಇಲ್ಲಿ ಟ್ರೇಡಿಂಗ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ವಶನ್ ಆಗಿರುತ್ತೆ. ಇದು ಫಾರ್ಮುಲಾ ಬಂದ್ಬಿಟ್ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು ನೀವು. ನಮ್ಮ ಫಾರ್ಮುಲಾಕ್ಕೆ ಏನ್ ಬೇಕಾಗಿದೆ ಆ ಕ್ವಶನ್ ಕಡೆಯಿಂದ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಇಲ್ಲಿ ಬೇಕಾಗಿದ್ದು ಕ್ವಿಕ್ ಅಸೆಟ್ಸ್ ಬೇಕು. ಕ್ವಿಕ್ ಅಸೆಟ್ಸ್ ಬೇಕು, ಕರೆಂಟ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. ಆಲ್ರೆಡಿ ನೀವು ಪ್ರಾಬ್ಲಮ್ ದ ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರಂದ್ರೆ ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋ ಟೈಮಿಗೆ ನಮ್ಗೆ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲೈಬಿಲಿಟೀಸ್ ಬೇಕಾಗಿರುತ್ತೆ. ಅಲ್ಲಿ ಎಷ್ಟು ಕರೆಂಟ್ ಲೈಬಿಲಿಟೀಸ್ ಬೇಕಾಗಿರುತ್ತೆ ಅದನ್ನೇ ತಗೋಬಹುದು ನಾವು ಇಲ್ಲಿ ಡಿವೈಡ್ ಮಾಡೋದಕ್ಕೋಸ್ಕರ. ಕರೆಂಟ್ ಲೈಬಿಲಿಟೀಸ್ ಕರೆಂಟ್ ರೇಷಿಯೋದೊಳಗೆ ಏನು ಟೋಟಲ್ ಮಾಡಿರ್ತೀರಲ್ಲ ಕರೆಂಟ್ ಲೈಬಿಲಿಟೀಸ್ ಅದನ್ನೇ ತಗೋಬಹುದು. ಇನ್ನು ನಮಗೆ ಇಂಪಾರ್ಟೆಂಟ್ ಬೇಕಾಗಿದ್ದು ಕ್ವಿಕ್ ಅಸೆಟ್ಸ್. ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಎಲ್ಲಾ ರೇಷಿಯೋಕ್ಕೆ ಯಾವ್ದು ವರ್ಕಿಂಗ್ ನೋಟ್ ನೆಸೆಸರಿ ಇರುತ್ತೆ ಅದು ಕಂಪಲ್ಸರಿ ತೋರಿಸ್ಬೇಕು. ವರ್ಕಿಂಗ್ ನೋಟ್ ಅಲ್ಲಿ ನಾವು ಮಾಡಬೇಕಾಗಿದ್ದು ಕ್ವಿಕ್ ಅಸೆಟ್ ಈಕ್ವಲ್ ಟು ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ನೆನಪಿರ್ಲಿ, ನಮ್ ಕ್ವಿಕ್ ಅಸೆಟ್ಸ್ ಬರ್ಬೇಕಂದ್ರೆ ಆಲ್ರೆಡಿ ನೀವು ಮಾಡಿರುವಂತ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಆ ಕರೆಂಟ್ ಅಸೆಟ್ಸ್ ಅಲ್ಲೇ ಸ್ಟಾಕ್ ಮತ್ತು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಏನಾದ್ರು ಇತ್ತಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಸುಮ್ಮನೆ ಎಕ್ಸಾಂಪಲ್ 2 lakh ತಗೊಂಡೇವೆ ಅಂತ ಹೇಳ್ಕೊರಿ. ಅದರಲ್ಲಿ ಆ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ 10,000, ಪ್ರೀಪೇಡ್ ಎಕ್ಸ್ಪೆನ್ಸಸ್ 5,000 ಏನಾದ್ರು ಇತ್ತಂದ್ರೆ ಸುಮ್ಮನೆ ಎಕ್ಸಾಂಪಲ್ 15,000. ಸಿಂಪಲ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಏನ್ ಮಾಡಬೇಕು, ನಿಮ್ ಕ್ವಶನ್ ಅಲ್ಲಿ ಇರುವಂತ ಸ್ಟಾಕ್ ಮತ್ತು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅನ್ನು ಮೈನಸ್ ಮಾಡ್ಕೋಬೇಕು. ಅಲ್ಲಿ ಬಂದಿರುವಂತ ಅಮೌಂಟ್ ಏನಾಗಿರುತ್ತೆ ಅಂದ್ರೆ ನಿಮ್ದು ಕ್ವಿಕ್ ಅಸೆಟ್ಸ್ ಆಗಿರುತ್ತೆ. ಆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. ಆಲ್ರೆಡಿ ನೀವು ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋ ಟೈಮಿಗೆ ಟೋಟಲ್ ಮಾಡ್ಕೊಂಡಿರ್ತೀರಿ ಅದರದ್ದು. ಅದರಲ್ಲಿಂದ ಡಿವೈಡ್ ಮಾಡಿದ್ರೆ ಬರೋಂಥ ಆನ್ಸರ್ನ ಏನ್ ಮಾಡ್ಕೋಬೇಕು, ಎಷ್ಟು ಆನ್ಸರ್ ಬಂದಿರುತ್ತೆ ಇಷ್ಟು 1 ಅಂತ ಬರೆದು ನಿಮ್ಮ ಆನ್ಸರ್ ಅನ್ನ ಬರೀಬೇಕು. ಈಸಿ. ಫಸ್ಟ್ ಕರೆಂಟ್ ರೇಷಿಯೋ ಅದು ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲೈಬಿಲಿಟೀಸ್. ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಕರೆಂಟ್ ಅಸೆಟ್ಸ್ ನ ಎಲ್ಲ ಪ್ಲಸ್ ಮಾಡ್ಕೋಬೇಕು, ಡಿವೈಡ್ ಬೈ ಕರೆಂಟ್ ಲೈಬಿಲಿಟೀಸ್. ನಿಮ್ಮ ಬ್ಯಾಲೆನ್ಸ್ ಶೀಟ್ ಸೈಡ್ ಇರುವಂತ ಕರೆಂಟ್ ಲೈಬಿಲಿಟೀಸ್ ಎಲ್ಲ ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಕ್ವಿಕ್ ರೇಷಿಯೋ ಅಂತ ಬಂತಂದ್ರೆ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. ಆಲ್ರೆಡಿ ಕರೆಂಟ್ ಲೈಬಿಲಿಟೀಸ್ ಟೋಟಲ್ ಅನ್ನು ಮಾಡ್ಕೊಂಡಿರ್ತೀರಿ ನಾವು. ಕ್ವಿಕ್ ಅಸೆಟ್ಸ್ ವರ್ಕಿಂಗ್ ಔಟ್ ಅಂತ ಬಂತಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ನಿಮ್ ಪ್ರಾಬ್ಲಮ್ದಾಗ ಏನಾದ್ರು ಸ್ಟಾಕ್ ಮತ್ತು ಪ್ರೀಪೇಡ್ ಎಕ್ಸ್ಪೆನ್ಸ್ ಇತ್ತಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೈನಸ್ ಮಾಡಿದ್ರೆ ಬರಂತ ಆನ್ಸರ್ ಏನಿದೆ ಕ್ವಿಕ್ ಅಸೆಟ್ಸ್. ಆ ಕ್ವಿಕ್ ಅಸೆಟ್ಸ್ ಅನ್ನ ಇಲ್ಲಿ ತಂದು ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್ ಮಾಡ್ಕೊಂಡ್ರೆ ನಿಮ್ಮ ಕ್ವಿಕ್ ರೇಷಿಯೋ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್, ಥರ್ಡ್ ಒನ್ ಬಂದ್ಬಿಟ್ಟು ಡೆಟ್ ಇಕ್ವಿಟಿ ರೇಷಿಯೋ. ಡೆಟ್ ಇಕ್ವಿಟಿ ರೇಷಿಯೋ ಅಂತ ಬರುತ್ತೆ. ಇದೊಂದು ಫಾರ್ಮುಲಾ ಬಂದ್ಬಿಟ್ಟು ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಫಂಡ್ಸ್. ಇಂಟ್ರೆಸ್ಟಿಂಗ್ ರೇಷಿಯೋ ಇದು. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಯಾವುದಕ್ಕೆ ವರ್ಕಿಂಗ್ ನೋಟ್ ನೆಸೆಸರಿ ಇರುತ್ತೆ ಕಂಪಲ್ಸರಿ ನೀವು ವರ್ಕಿಂಗ್ ನೋಟ್ ಅನ್ನ ಪ್ರಿಪೇರ್ ಮಾಡಬೇಕು. ಫಸ್ಟ್ ಫಾರ್ಮುಲಾನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಡೆಟ್ ಇಕ್ವಿಟಿ ರೇಷಿಯೋ ಈಕ್ವಲ್ ಟು ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಫಂಡ್ಸ್. ಹಾಗಾದ್ರೆ ಲಾಂಗ್ ಟರ್ಮ್ ಡೆಟ್ ಅಂದ್ರೆ ಯಾವುದು? ನಿಮ್ ಕ್ವಶನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರೂ ಲಾಂಗ್ ಟರ್ಮ್ ಲೋನ್ಸ್ ಅಂತ ಮೆನ್ಷನ್ ಮಾಡಿದ್ರೆ, ಕೆಲವೊಂದು ಟೈಮ್ ಲಾಂಗ್ ಟರ್ಮ್ ಲೋನ್ ಅಂತ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡೆಬೆಂಚರ್. ಜಾಸ್ತಿ ಟೈಮ್ ಬರೋದು ನಿಮಗೆ ಡೆಬೆಂಚರ್ ಬಂದಿರುತ್ತೆ. ಆ ಡೆಬೆಂಚರ್ ನಾವು ಲಾಂಗ್ ಟರ್ಮ್ ಡೆಟ್ ಅಂತ ಕರಿತೀವಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಡೆಟ್ ಡೆಬೆಂಚರ್ ಪ್ಲಸ್ ಯಾವ್ದಾದ್ರು ಲೋನ್ ಅಂತ ಮೆನ್ಷನ್ ಮಾಡಿದ್ರೆ, ಕೆಲವೊಂದ್ಸಲ ಬ್ಯಾಂಕ್ ಲೋನ್ ಬ್ರಾಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಂತ ಕೊಟ್ಟಿರ್ತಾರೆ. ಯಾವ್ದು ಲಾಂಗ್ ಟರ್ಮ್ ನಿಮ್ದು ಲೈಬಿಲಿಟೀಸ್ ಇದ್ದಿರ್ತದ ಅದೆಲ್ಲ ಲಾಂಗ್ ಟರ್ಮ್ ಡೆಟ್ ನಿಮ್ದು ಲೋನ್ಸ್.
ಕೆಲವೊಂದ್ಸಲ ಬ್ಯಾಂಕ್ ಓವರ್ ಡ್ರಾಫ್ಟ್ನು ಕೊಟ್ಟು ನಿಮ್ಗೆ ಏನು ಮಾಡಿರ್ತಾರೆ ಬ್ರಾಕೆಟ್ ಒಳಗೆ ಇಲ್ಲಿ ಏನಾದರೂ ಲಾಂಗ್ ಟರ್ಮ್ ಅಂತ ಕೊಟ್ಟಿದ್ರೆ ನೀವು ಲಾಂಗ್ ಟರ್ಮ್ ಲೈಬಿಲಿಟೀಸ್ ಅಂತ ತಿಳ್ಕೊಬಹುದು. ಅದಕ್ಕೆ ಲಾಂಗ್ ಟರ್ಮ್ ಡೆಟ್ ಅಲ್ಲಿ ಇದು ತಗೊಂಡ್ರೆ ಇನ್ನು ನೆಕ್ಸ್ಟ್ ಶೇರ್ ಹೋಲ್ಡರ್ ಫಂಡ್ಸ್. ಈ ಶೇರ್ ಹೋಲ್ಡರ್ ಫಂಡ್ಸ್ ವರ್ಕಿಂಗ್ ನೋಟ್. ಈ ಶೇರ್ ಹೋಲ್ಡರ್ ಫಂಡ್ ಟೋಟಲ್ ಬರ್ಬೇಕಂದ್ರೆ ಫಸ್ಟ್ ಕ್ಯಾಪಿಟಲ್ ತಗೋಬೇಕು. ನಿಮ್ದು ಕ್ವಶನ್ ಎಷ್ಟು ಎರಡು ಇರ್ಬೋದು, ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ಬೋದು. ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಪ್ಲಸ್ ಸರ್ಪ್ಲಸ್ ಇವು ಮೂರನ್ನು ಆಡ್ ಮಾಡಿದ್ರೆ ಟೋಟಲ್ ಬರುವಂತ ಅಮೌಂಟ್ ನಿಮ್ದು ಶೇರ್ ಹೋಲ್ಡರ್ ಫಂಡ್ಸ್. ಇವೆರಡು ವರ್ಕಿಂಗ್ ನೋಟ್ ಅನ್ನು ಮಾಡ್ಕೊಂಡು ಲಾಂಗ್ ಟರ್ಮ್ ಡೆಟ್ ಅನ್ನ ಅಮೌಂಟ್ ತಗೊಂಡು ಶೇರ್ ಹೋಲ್ಡರ್ ಫಂಡ್ ಡಿವೈಡ್ ಮಾಡಿದ್ರೆ ಬಂದಿದ್ದ ಆನ್ಸರ್ ಅನ್ನ ಇಷ್ಟು 1 ತಗೊಂಡು ಬರಿಬೇಕು. ಡೆಟ್ ಈಕ್ವಿಟಿ ರೇಷಿಯೋ ಇದು ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಫಂಡ್ಸ್. ನೆಕ್ಸ್ಟ್ ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ಪ್ರೊಪ್ರೈಟರಿ ರೇಷಿಯೋ. ಪ್ರೊಪ್ರೈಟರಿ ರೇಷಿಯೋ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಶೇರ್ ಹೋಲ್ಡರ್ ಫಂಡ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಆಲ್ರೆಡಿ ನೀವು ಇದಕ್ಕಿಂತ ಬಿಫೋರ್ ಡೆಟ್ ಇಕ್ವಿಟಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂದ್ರೆ ಆಲ್ರೆಡಿ ಶೇರ್ ಹೋಲ್ಡರ್ ಫಂಡ್ಸ್ ಅನ್ನು ಕ್ಯಾಲ್ಕುಲೇಟ್ ಹೆಂಗ್ ಮಾಡಬೇಕು ಅಂತ ನೋಡಿದೀವಿ. ಇನ್ನು ಟೋಟಲ್ ಅಸೆಟ್ಸ್ ಅಂದ್ರೆ ಸಿಂಪಲ್ ನಿಮ್ದು ಬ್ಯಾಲೆನ್ಸ್ ಶೀಟ್ ಒಳಗಿದ್ದು ಟೋಟಲ್ ಅಸೆಟ್ಸ್ ಟೋಟಲ್ ಅಮೌಂಟ್ ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ನೀವು ಡೆಟ್ ಇಕ್ವಿಟಿ ರೇಷಿಯೋ ಮಾಡಿರ್ತೀರಲ್ಲ ಅದ್ರೊಳಗಿಂದ ಶೇರ್ ಹೋಲ್ಡರ್ ಫಂಡ್ ಟೋಟಲ್ ಅಮೌಂಟ್ ಅದನ್ನ ಯೂಸ್ ಮಾಡ್ಕೋರಿ. ಇಲ್ಲಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ನಿಮ್ಮ ಬ್ಯಾಲೆನ್ಸ್ ಶೀಟ್ ಸೈಡ್ ಏನು ಅಸೆಟ್ ಸೈಡ್ ಇರುತ್ತಲ್ಲ ಆ ಟೋಟಲ್ ಅಸೆಟ್ಸ್ ನ ಯೂಸ್ ಮಾಡ್ಕೊಂಡು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಷ್ಟು ಆನ್ಸರ್ ಬಂದಿರುತ್ತೆ ಅದಕ್ಕೆ ಎಷ್ಟು 1 ಅಂತ ಹಚ್ಕೊಂಡು ಬರಿಬಹುದು. ಪ್ರೊಪ್ರೈಟರಿ ರೇಷಿಯೋ ಇದು ಶೇರ್ ಹೋಲ್ಡರ್ ಫಂಡ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಇಂಟ್ರೆಸ್ಟಿಂಗ್ ಇದು ಫೋರ್ತ್ ಒನ್. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಂತ ಬರುತ್ತೆ. ಕೆಲವೊಂದು ಪ್ರಾಫಿಟ್ ಮೇಲೆ ಡಿಪೆಂಡ್ ಇದ್ದಿದ್ದು ಅದ್ರೊಳಗೆ ಫಸ್ಟ್ ಒನ್ ಇಂಟ್ರೆಸ್ಟಿಂಗ್ ಮತ್ತೆ ಈಸಿ ರೇಷಿಯೋ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಈ ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಬಂದ್ಬಿಟ್ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನೋಡಿ ಫ್ರೆಂಡ್ಸ್, ಯಾವ್ದು ರೇಷಿಯೋಕ್ಕೆ ನಿಮ್ಗೆ ಇಂಟು 100 ಅಂತ ಬರುತ್ತೆ ಅದರ ಆನ್ಸರ್ ಅನ್ನ ನೀವು ಏನ್ ಮಾಡ್ಕೋಬೇಕು ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಇದು ಬಂದ್ಬಿಟ್ಟು ಫಸ್ಟ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಈ ಗ್ರಾಸ್ ಪ್ರಾಫಿಟ್ ಏನಾದ್ರೂ ನಿಮ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಿಲ್ಲ ಅಂದ್ರೆ ಗ್ರಾಸ್ ಪ್ರಾಫಿಟ್ ಈಕ್ವಲ್ ಟು ನಿಮ್ ಕ್ವಶನ್ ಅಲ್ಲಿ ಸೇಲ್ಸ್ ಇರುತ್ತೆ. ಆ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಮೈನಸ್ ಮಾಡಿದ್ರೆ ನಿಮ್ದು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇಲ್ಲಾಂದ್ರೆ ಕೆಲವೊಂದ್ಸಲ ನಿಮ್ಗೆ ಏನಾದ್ರು ಹಿಂಟ್ಸ್ ಕೊಟ್ಟಿದ್ದೀರಂದ್ರೆ ಟ್ರೇಡಿಂಗ್ ಅಕೌಂಟ್ ಪ್ರಿಪರೇಷನ್ ಮಾಡೋ ನೆಸೆಸರಿನೂ ಬರುತ್ತೆ. ಅಂದ್ರೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸ್, ಸೇಲ್ಸ್ ಏನಾದ್ರು ಕೊಟ್ಟಿದ್ರೆ ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ಹಾಕಿದ್ರೆ ಅಂದ್ರೆ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ನಿಮ್ದು ಏನ್ ಬರ್ತದೆ ಗ್ರಾಸ್ ಪ್ರಾಫಿಟ್ ಬರ್ತದೆ. ಆ ಗ್ರಾಸ್ ಪ್ರಾಫಿಟ್ ಅನ್ನ ತಂದು ನಾವು ಇಲ್ಲಿ ತಗೋಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ನಿಮ್ದು ಸೇಲ್ಸ್ ಮತ್ತೆ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿದ್ರೆ ಅಂದ್ರೆ ಎರಡನ್ನ ಮೈನಸ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಆ ಗ್ರಾಸ್ ಪ್ರಾಫಿಟ್ ತಗೊಂಡು ಡಿವೈಡೆಡ್ ಬೈ ಈ ನೆಟ್ ಸೇಲ್ ಮೀನಿಂಗ್ ಏನಂದ್ರೆ ನೆಟ್ ಸೇಲ್ಸ್ ನೆನ್ಪಿಟ್ಕೊಳ್ಳಿ. ಟೋಟಲ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಟೋಟಲ್ ಸೇಲ್ಸ್ ಮೀನಿಂಗ್ ಕ್ರೆಡಿಟ್ ಸೇಲ್ಸ್ ಪ್ಲಸ್ ಕ್ಯಾಶ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಟೋಟಲ್ ಸೇಲ್ಸ್ ಅಲ್ಲಿ ನೀವು ಸೇಲ್ಸ್ ರಿಟರ್ನ್ ಅನ್ನ ಮೈನಸ್ ಮಾಡಿದ್ರೆ ಬರಂತ ಆನ್ಸರ್ ನಿಮ್ದು ನೆಟ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇಷ್ಟನ್ನು ಮಾಡಿದ್ರೆ ನಿಮ್ದು ಆನ್ಸರ್ ಏನ್ ಬರುತ್ತೆ ಅದಕ್ಕೆ ಪರ್ಸೆಂಟೇಜ್ ಅನ್ನ ಹಚ್ಚಿ ಬರಿಬೇಕು. ಯಾವ್ದು ಫಾರ್ಮುಲಾಕ್ಕೆ ಇಂಟು 100 ಇರುತ್ತೆ ಅದಕ್ಕೆಲ್ಲ ಕಂಪಲ್ಸರಿ ಏನ್ ಮಾಡ್ಕೋಬೇಕು ಪರ್ಸೆಂಟೇಜ್ ಅನ್ನ ಹಚ್ಚಿ ಆನ್ಸರ್ ಬರಿಬೇಕು. ಇವತ್ತಿನ ವಿಡಿಯೋದಲ್ಲಿ ಈ ರೇಷಿಯೋಗಳನ್ನು ಸಾಕು. ಮುಂದಿನ ರೇಷಿಯೋಗಳನ್ನು ಮುಂದಿನ ಪಾರ್ಟ್ ವಿಡಿಯೋದಲ್ಲಿ ಮಾಡೋಣ. ಧನ್ಯವಾದಗಳು.